ಬಾಗಲಕೋಟೆಯ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆದ್ದಿದೆ. ಈ ಗೆಲುವಿನ ಹಿಂದೆ ಯಾರ್ಯಾರ ಕಾರ್ಯತಂತ್ರ ಕೆಲಸ ಮಾಡಿದೆ ಅನ್ನೋದು ಈಗ ಚರ್ಚೆಯ ವಿಚಾರ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಕಾರ್ಯತಂತ್ರ ಬಾಗಲಕೋಟೆಯಲ್ಲಿ ವರ್ಕೌಟ್ ಆಗಿದೆ. ಶಿಗ್ಗಾವಿ ಬಳಿಕ ಬಾಗಲಕೋಟೆಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮುಂದೆ ನಿಂತು ಕೆಲಸಗಳನ್ನು ಮಾಡಿದರು. ಅವರಿಗೆ ಉಸ್ತುವಾರಿಯನ್ನ ಸಿದ್ದರಾಮಯ್ಯ ಅವರೇ ಕೊಟ್ಟಿದ್ರು. ಜಾರಕಿಹೊಳಿ ಅವರಿಗೆ ಉಸ್ತುವಾರಿ ನೀಡಿದ್ರು ಸಿಎಂ ಸಿದ್ದರಾಮಯ್ಯ. ಅಹಿಂದ ಮತಗಳ ಜೊತೆಗೆ ಲಿಂಗಾಯತ ಮತಗಳನ್ನು ಕೂಡ ಸೆಳೆಯುವಲ್ಲಿ ಸಾಹುಕಾರ್ ಯಶಸ್ವಿಯಾಗಿದ್ದಾರೆ. 3 ಹಂತಗಳಲ್ಲಿ ತಂಡಗಳನ್ನು ರಚಿಸಿ ಜಾರಕಿಹೊಳಿ ತಂತ್ರಗಾರಿಕೆ ರೂಪಿಸಿರುವುದು. 3 ತಿಂಗಳಿನಿಂದ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಮಾಹಿತಿಯನ್ನು ಸಂಗ್ರಹಿಸಿದೆ ಜಾರಕಿಹೊಳಿ ಅವರ ಟೀಮ್. ಬೆಳಗಾವಿ ಗೋಕಾಕ್ನಿಂದ ಜಾರಕಿಹೊಳಿ ಟೀಮ್ ಬಂದಿತ್ತು. ಮಾನವ ಬಂಧುತ್ವ ವೇದಿಕೆ ಅಂತ ಬಾಗಲಕೋಟೆ ಕ್ಷೇತ್ರದಾದ್ಯಂತ ಓಡಾಡಿ ಕಾಂಗ್ರೆಸ್ಗಿರುವಂತ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ಮಾಡಿತ್ತು. ಸತೀಶ್ ಜಾರಕಿಹೊಳಿ ಅವರು ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಮಗ ಕೂಡ ಒಂದು ಪ್ರಚಾರದಲ್ಲಿ ಭಾಗಿಯಾದರು. ಇದೆಲ್ಲವೂ ಕೂಡ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಕಾರಣ ಆಗಿದೆ. ಅದೇ ರೀತಿ ನಾನು ಸತೀಶ್ ಜಾರಕಿಹೊಳಿ ಅವರಲ್ಲಿ ಕಂಡುಕೊಂಡಿದ್ದೇನೆಂದರೆ, ಸುಮಾರು 100 ಹೊಟ್ಟಿರಲಿ ಆ ಸಮಾಜಕ್ಕೆ ಹೋಗಿ ಭೇಟಿ ಆಗ್ತಾಯಿದ್ರು. ಸುಮಾರು 50 ಹೊಟ್ಟೆ ಇದ್ದರು ಅವ್ರ ಸಮಾಜಕ್ಕೆ ಹೋಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಅವ್ರವ್ರ ಮನೆಗಳಿಗೆ ಹೋಗಿ ಸಮಾಜ 10 ಜನ ಸೇರ್ರಿ ಅವ್ರ ಮನೆಗೆ ಹೋಗಿ ಕುಂತು ಮನವಿಯನ್ನು ಮಾಡ್ತಾಯಿದ್ರು. ಕೈ ಮುಗಿದು ಮನವಿಯನ್ನು ಮಾಡ್ತಾಯಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವ್ರಿಗೆ ನೀವು ಮತ ಚಲಾವಣೆ ಮಾಡಿರಿ, ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೇನಾದರೂ ಕೆಲಸ ಕಾರ್ಯಗಳಿದ್ದರೆ ನಾನು ಜವಾಬ್ದಾರಿ ಅಂತೇಳಿ ಜನರನ್ನು ಒಲಿಸುವಂಥ. ಯಾಕಂದ್ರೆ ಸುಮಾರು ಹಿಂದೂ ಸಮಾಜದಲ್ಲಿ ಸುಮಾರು ಒಂದು 50 ಸಮಾಜಗಳಿದಾವೆ, ಒಳಪಂಗಡಿಗಳಿದಾವೆ. ಸಣ್ಣ ಸಮಾಜ ಹಿಡ್ಕೊಂಡು ದೊಡ್ಡ ಸಮಾಜ, ಲಿಂಗಾಯತ ಸಮಾಜ ಹಿಡ್ಕೊಂಡು ಕೆಳವರ್ಗದ ಒಂದು ಸಣ್ಣ ಸಮಾಜಕ್ಕೂ ಮೈಕ್ರೋ ಕಮ್ಯುನಿಟಿ ಅಂತ ಇರ್ತದೆ. ಆ ಕಮ್ಯುನಿಟಿವರೆಗೂ ಸತೀಶ್ ಜಾರಕಿಹೊಳಿ ಅವರು ಮುಟ್ಟುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಸುಮಾರು 3 ತಿಂಗಳಿಂದ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಒಂದು ಸಣ್ಣ ಸಮುದಾಯಗಳಿಗೂ ಕೂಡ ಅವರು ಟಚ್ ಕೊಟ್ಟಿದ್ದಾರೆ. ಅವ್ರಿಗಲ್ಲಿ ಎಲ್ಲ ಒಂದು ನಮ್ಮ ಕಾಂಗ್ರೆಸ್ಗೆ ಅವ್ರು ಏನೇನು ಸವಲತ್ತುಗಳದ ಅವ್ರಿಗೆಲ್ಲ ತಿಳಿಸಿ ಹೇಳಿ ಅವ್ರ ಮನವೊಲಿಕೆ ಮಾಡಿ ಅವ್ರಿಗೆಲ್ಲ ಥರದಿಂದ ಒಂದು ಮನವೊಲಿಕೆ ಮಾಡಿ ಕಾಂಗ್ರೆಸ್ ಇವತ್ತು ಗೆಲ್ಲಬೇಕಪ್ಪ ಅಂತಂದ್ರೆ ಭರ್ಜರಿ ಒಂದು ಗೆಲುವಿನೊಂದಿಗೆ ಇವತ್ತು ನಮ್ಮ ಉಮೇಶ್ ಮೇಟಿ ಅವರಿಗೆ ನಮ್ಮ ಸತೀಶ್ ಅವರು ಬಹಳ ಸಪೋರ್ಟ್ ಮಾಡಿದಾರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.